ರಾಯಚೂರು ನಗರದಲ್ಲಿ ಕಳೆದ 2-3 ವರ್ಷಗಳ ಹಿಂದಿಂದ ದರ್ವೇಶ್ ಗ್ರೂಪ್ ಅಂತಕ್ಕಂಥ ಒಂದು ಸಂಸ್ಥೆ ಆರಂಭಿಸಿ ಜನರನ್ನು ಮರಳು ಮಾಡಿ ಮೊದಲನೇ ಹಂತದಲ್ಲಿ 100ಕ್ಕೆ 12 ರೂಪಾಯಿ ಬಡ್ಡಿ ಕೊಡ್ತೀವಂತಕ್ಕಂಥ ಒಂದು ಆಶೆಯನ್ನು ತೋರಿಸಿ ಹಣ ಹೂಡಿಕೆ ಮಾಡಿಸ್ತಕ್ಕಂಥ ಏಜೆಂಟ್ಗಳಿಗೆ 2% 14% ಆಯಿತು. ತದನಂತರ ಕೆಲವು ದಿನಗಳಾದ ನಂತರ 10-12% ಅಂತೂ 2% ಆಯಿತು. ಜನ ರಾಯಚೂರು ನಗರ ಮೊದಲೇ ಬಡತನದಿಂದ ನರಳಿರ್ತಕ್ಕಂಥ ಜನ ಎಲ್ಲೋ ದುಡ್ಡು ಸಿಗ್ತದಂತಕ್ಕಂಥ ಆಶೆಗೆ ಮನೆ ಮಾರಾಟ ಮಾಡಿ, ಪ್ಲಾಟ್ಗಳನ್ನು ಮಾರಾಟ ಮಾಡಿ, ಹೊಲಗಳನ್ನು ಮಾರಾಟ ಮಾಡಿ, ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನು ಮಾರಾಟ ಮಾಡಿ, ಬೀಗರು ಬಿಜ್ಜರು ಸಂಬಂಧಿಕರ ಹತ್ರ ಹಣ ತಂದು ಹೂಡಿಕೆ ಮಾಡಿ ಇವತ್ತು ಜನ ಹಣ ಬರುತ್ತೆ ಅಂತಕ್ಕಂಥ ಒಂದೇ ಒಂದು ಆಶೆ ಮೇಲೆ ತೊಡಗಿಸಿರ್ತಕ್ಕಂಥ ಹೂಡಿಕೆ ಮಾಡಿರ್ತಕ್ಕಂಥ ಗ್ರಾಹಕರು, ಬಡವರು. ನಾನು ಭಾಳಷ್ಟು ಜನರನ್ನು ಕೇಳಿದೆ. ಸಣ್ಣ ಪುಟ್ಟ ಜನ, ಬಡತನದಲ್ಲಿರ್ತಕ್ಕಂಥ ಜನ 5-6 ಜನ ಸೇರಿ 50,000 ಸಾವಿರ ಸೇರಿಸಿ ಹೂಡಿಕೆ ಮಾಡಿರ್ತಕ್ಕಂಥದ್ದು, ಸ್ವಸಹಾಯ ಗುಂಪುಗಳಿಂದ ಬಂದಿರತಕ್ಕಂಥ ಸಾಲವನ್ನು ತೆಗೆದುಕೊಂಡು ಹೂಡಿಕೆ ಮಾಡಿರ್ತಕ್ಕಂಥದ್ದು, ಬಂಧು ಬಳಗದಲ್ಲಿ ಮನವಿಯನ್ನು ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಹಣ ತಂದು ಹೂಡಿಕೆ ಮಾಡಿರ್ತಕ್ಕಂಥದ್ದು, ಮನೆಗಳನ್ನು ಮಾರಾಟ ಮಾಡಿ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಜನರು ತಮ್ಮ ದುಡಿಮೆಯ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ದರ್ವೇಶ್ ಗ್ರೂಪ್ನಲ್ಲಿ, ಆ ಗ್ರೂಪ್ನಲ್ಲಿ ಅವರಿಗೆ ಯಾವುದೇ ರೀತಿಯ ಕಾನೂನು ಪ್ರಕಾರ ಅಗ್ರಿಮೆಂಟ್ ಇಲ್ಲ. ಕೇವಲ ದರ್ವೇಶ್ ಗ್ರೂಪಿನ ಲೆಟ್ರೇಟ್ ಮೇಲೆ, ಈ ಲೆಟ್ರೇಟ್ ಮೇಲೆ ನೀವು ಹಣ ಹೂಡಿಕೆ ಮಾಡಿದರೆ ಇದಕ್ಕೆ 2 ರೂಪಾಯಿ ಬಡ್ಡಿಯನ್ನು ಕೊಡ್ತೀವಂತಕ್ಕಂಥ ಒಂದು ಅಗ್ರಿಮೆಂಟನ್ನು ಮಾಡಿರ್ತಕ್ಕಂಥದ್ದು. 2 ರೂಪಾಯಿ ಬಡ್ಡಿ ಅಂತೇಳಿ ಈಗ ಸುಮಾರು 3 ವರ್ಷಗಳಿಂದ ಮಾಡಿರ್ತಕ್ಕಂಥ ಈ ಕಂಪನಿ ತದನಂತರ LBS ನಗರದಿಂದ ಕಾಲು ಕಿತ್ತಿ ರಿಮ್ಸ್ ಆಸ್ಪತ್ರೆ ಮುಂದೆ ಒಂದು ರಿಯಲ್ ಎಸ್ಟೇಟ್ ಆಫೀಸನ್ನು ಮಾಡಿಕೊಂಡು ಅಲ್ಲಿ ಹೂಡಿಕೆದಾರರನ್ನ ಹೂಡಿಕೆ ಮಾಡಿಸ್ತಕ್ಕಂಥದ್ದು. ಯಾವುದರಲ್ಲಿ ಅಂತಂದರೆ, ನಾವು ನಿಮ್ಮ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ, ಅಲ್ಲಿ ಬಂದಿರತಕ್ಕಂಥ ಲಾಭವನ್ನು ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕೆಲವೊಂದು ಕಡೆ ಕಲ್ಲೂರಲ್ಲಿ ಒಂದು 25-30 ಎಕರೆ ಭೂಮಿ, ಕೂತಗಲ್ಲಲ್ಲಿ ಸ್ವಲ್ಪ 4-5 ಎಕರೆ ಭೂಮಿಯನ್ನು ತಗೊಂಡು ಜನರಿಗೆ ಯಾಮಾರಿಸಿ ಇವತ್ತು ದರ್ವೇಶ್ ಗುಂಪು ಮಾಡಿರ್ತಕ್ಕಂಥ 100 ಕೋಟಿ ಅಲ್ಲ, 1000 ಕೋಟಿ. ಒಂದೆಲ್ಲ ತೆಲಂಗಾಣ, ಹೈದರಾಬಾದು, ಆಂಧ್ರ ಪ್ರದೇಶ್, ಬಾಂಬೆ, ಅಂಬರ್ನಾಥ್, ಸೋಲಾಪುರ, ಹುಬ್ಬಳ್ಳಿ, ಲಿಂಗಸೂರು, ಮಾನ್ವಿ, ದೇವದುರ್ಗ, ಸಿರವಾರ ಎಲ್ಲ ಕಡೆಯಿಂದ ಹೂಡಿಕೆ ಮಾಡಿದರೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕಚೇರಿಗಳು ಕೂಡ ಆಗಿದೆ. ಇವತ್ತು ಎಲ್ಲ ಕಚೇರಿಗಳು ಬಂದ್ ಮಾಡ್ಕೊಂಡಿದ್ದಾರೆ. ಮಾನ್ವಿ ಕಚೇರಿ ಬಂದಾಯಿತು, ಲಿಂಗಸೂರು ಕಚೇರಿ ಬಂದಾಯಿತು, ಶಿರವಾರ ಕಚೇರಿ ಬಂದಾಯಿತು, ಯರಗೇರಿ ಕಚೇರಿ ಬಂದಾಯಿತು, ಎಲ್ಲ ಕಚೇರಿಗಳು ಬಂದಾಗಿದೆ. ಇವತ್ತು ಕಳೆದ 1 ತಿಂಗಳಿಂದ ಪರಾರಿಯಾಗಿದ್ದಾನೆ ಮೊಹಮ್ಮದ್ ಹುಸೇನ್ ಶುಜಾ. ಅವರ ಪರವಾಗಿ ಕೆಲವೊಬ್ಬರು, ಇಲ್ಲ ನೀವು ಹಾಕಿರ್ತಕ್ಕಂಥ ಹಣಕ್ಕೆ ನಾವು 10% 12% ಕೊಡೋಕ್ಕಾಗಂಗಿಲ್ಲ, ಈಗ ನಾವು DGFEX ಮಾಡಿದ್ದೀವಿ, ಇದು ಆನ್ಲೈನ್ ಬಿಸ್ನೆಸ್. ಈ ಆನ್ಲೈನ್ ಬಿಸ್ನೆಸ್ನಲ್ಲಿ ನಾವು ರಿಯಲ್ ಎಸ್ಟೇಟಿಗೆ ನಾವು ತೊಡಗಿಸ್ಕೊಳ್ತಾ ಇದ್ದೀವಿ, ಇದರಲ್ಲಿ ಬರ್ತಕ್ಕಂಥ ಹಣವನ್ನು ನಿಮಗೆ 4% ಕೊಡ್ತೀವಿ, ನೀವು ಒಪ್ಪಿದ್ರೆ DGFEXಗೆ ಕನ್ವರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಾನು ಕಳೆದ 2 ತಿಂಗಳಿಂದ ಹಲವಾರು ಜನರ ಹತ್ರ ಮಾತಾಡ್ತಾ ಇದ್ದೀನಿ. ಹಲವಾರು ನಾಯಕರುಗಳ ಜೊತೆಯಲ್ಲಿ ಹಲವಾರು ಜನರ ಹತ್ರ ಮಾತಾಡ್ತಾ ಇದ್ದೀನಿ, ಹೂಡಿಕೆದಾರರ ಹತ್ರ, ಏಜೆಂಟ್ಗಳ ಹತ್ರ, ಎಲ್ಲರ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ, ಪೊಲೀಸ್ ಯಂತ್ರಾಂಗ, ಅಕ್ರಮ ಚಟುವಟಿಕೆಗಳು ಎಲ್ಲೇ ಜರುಗಿದ್ರು ಕೂಡ ಯಾವುದೋ ಒಂದು ಗಿಡದ ಕೆಳಗಡೆ ಇಸ್ಪೇಟ್ ಆಡ್ತಕ್ಕಂಥ ಜನರನ್ನು ಒದ್ದು ಒಳಗಾಕಿ ಅಲ್ಲಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಪೊಲೀಸ್ ಯಂತ್ರಾಂಗ
ಮೊಬೈಲ್ನಲ್ಲಿ ಜೂಜಾಟ ಮಟಕ ಆಡ್ತಾರಂತಂದರೆ ಅವ್ರು ಒದ್ದುಗೊಳಗಾಗ್ತಕ್ಕಂಥ ಪೊಲೀಸ್ ಯಂತ್ರಾಂಗ ಸಾವಿರಾರು ಕೋಟಿ ವ್ಯವಹಾರ, ಅಕ್ರಮ ವ್ಯವಹಾರ ತಮ್ಮ ಕಣ್ಣು ಮುಂದೆ ನಡೀತಾ ಇರೋಂಥದ್ದು ಕೂಡ ಇದ್ರ ಮೇಲೆ ಪೊಲೀಸ್ ಯಂತ್ರಾಂಗ ಮೋಟಿವ್ ಕೇಸ್ ಹಾಕಿ ಅವ್ರನ್ನ ಹಿಡ್ಕೊಂಬಂದು ಏನು ಸಣ್ಣ ಪುಟ್ಟ ಬಡವರು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಹಣವನ್ನು ಕೊಡಿಸಬೇಕಾಗಿದ್ದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳದ್ದು. ಆದರೆ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಸುಮಾರು ನನ್ನ ಮಾಹಿತಿ ಪ್ರಕಾರ ಸುಮಾರು ಜನ ಪೊಲೀಸರು ಕೂಡ ಇದರಲ್ಲಿ ಹೂಡಿಕೆ ಮಾಡಿದಾರಂತಕ್ಕಂಥ ಒಂದು ಮನೆಯ ಗಮನಕ್ಕಿದೆ. ಹೀಗಾಗಿ ಪೊಲೀಸ್ ಇಲಾಖೆಯವರು ಎಷ್ಟು ಮಂದಿ ಹಾಕ್ಯಾರ ಅಂತ ಅಂದಾಜು? ಬಹಳಷ್ಟು ಜನ ಹಾಕಿದ್ದಾರೆ, ಇನ್ನು ಫಿಗರ್ಸ್ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಜನ ಪೊಲೀಸರು ಟಾಪರ್ PSI ಇಂದ ಹಿಡ್ಕೊಂಡು ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟೇ ಆಯ್ತು ಸರ್? ಸುಮಾರು ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ಪೇಪರ್ಗಳಲ್ಲಿ ಒಂದು ಪೇಪರು 8,000 ಕೋಟಿ ಅಂತ, ಇನ್ನೊಂದು ಪೇಪರು 5,000 ಕೋಟಿ ಅಂತ, ಇನ್ನೊಂದು ಪೇಪರ್ 2,000 ಕೋಟಿ ಅಂತ. ಅಷ್ಟು ಸಾಧ್ಯನಾ ಸರ್? ಈಗ ಸರ್ ನನಗೆ 8,000 ಕೋಟಿ ಅಂದರೆ ಮಾಮೂಲಿ ಅಷ್ಟು ಸಾಧ್ಯ ಇರಲಿಕ್ಕಿಲ್ಲ. ಅದೇ ಮತ್ತೆ ಬಟ್ ಜನ ಒಂದು 100 ಕೋಟಿ ಕೂಡ ಹೂಡಿಕೆ ಮಾಡಿದ್ರೆ ಜನರ ಕಷ್ಟ ಅದು. ಹೌದು, ಜನರ ಬೆವರು, ಲಕ್ಷಣ ಕಷ್ಟ ಅದು. ಈಗ ಜನ ಪಾಪ ಬಡವರು ಎಲ್ಲಿಂದಲೋ ತಂದು ಮನೆ ಮಾರಾಟ ಮಾಡಿ, ಪ್ಲಾಟ್ ಮಾರಾಟ ಮಾಡಿ, ಒಡವೆಗಳ ಮಾರಾಟ ಮಾಡಿ, ಮನೆಯ ಸಾಮಾನುಗಳ ಮಾರಾಟ ಮಾಡಿ ಹಾಕಿರ್ತಕ್ಕಂಥದ್ದು ಬಡವರಿಗೊಂದು ಆಸೆ ಏನೋ ಸಿಗ್ತದಂತೆ. ಹೌದು, ಅದು ಎಷ್ಟೇ ಇರಲಿ, ಎಷ್ಟೇ ಇದಾಗುತ್ತೆ. ನಾನು ನನ್ನ ಮನವಿಯನ್ನು ಏನು ಮಾಡ್ಕೊಳ್ತಾ ಇದ್ದೀನಿ, ಬಡವರು ಏನು ತೊಡಗಿಸ್ತಕ್ಕಂಥ ಬಹಳ ನಿರ್ಗತಿಕರು